ಎಲ್ಲರಿಗೂ ನಮಸ್ಕಾರ. ಭಾನುಪ್ರಿಯ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾನು ಇವತ್ತು ನನಗೆ ಗೊತ್ತಿರೋ ಕೆಲವೊಂದು ಟಿಪ್ಸ್ಗಳನ್ನು ನಿಮ್ಗೆ ಶೇರ್ ಮಾಡ್ತೇನೆ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಇನ್ಯಾಕ್ ತಡ, ಸಿಂಪಲ್ ಆಗಿರೋ ಕಿಚನ್ ಟಿಪ್ಸ್ಗಳನ್ನು ನೋಡ್ಕೊಂಬರೋನು ಬರ್ರಿ. ನೋಡ್ರಿ, ಇವಾಗ ನಾನು ಸಿಂಪಲ್ ಆಗಿ ಮೆಣಸಿಕಾಯಿ ಇರ್ತಾವಲ್ಲ, ಮೆಣಸಿಕಾಯಿ ತುಂಡು ಅಂತಾರಲ್ಲ, ಅಂದ್ರೆ ತುಂಬಾನು ಅಂತೀವಿ, ನಮ್ಮ ಕಡೆ ನಾವು ತುಂಬ ಅಂತೀವಿ. ಆ ತುಂಬದಿಂದ ಏನೆಲ್ಲ ಯೂಸ್ ಐತಿ, ಮತ್ತು ಮೆಣಸಿಕಾಯಿ ನಾವು ಫ್ರಿಜ್ ಒಳಗೆ ಇಟ್ಟರೆ ಒಂದು ವಾರ ಅಥವಾ ಒಂದು 15 ದಿನ ಅಷ್ಟೇ ಫ್ರೆಶ್ ಆಗಿ ಉಳಿತಾವು. ಆಮೇಲೆ ಕೊಳ್ತಂಗೆ ಆಗಿಬಿಡ್ತಾವಲ್ಲ, ಹಂಗೆ ನಾವು ತಿಂಗಳಾನ್ಗಟ್ಲೆ ಇಟ್ಟರು ಮೆಣ್ಸಿಕಾಯಿ ಕೊಳೆಯಲ್ದ ಏನು ಮಾಡಬೇಕು, ಮತ್ತು ಕೊತ್ತಂಬರಿನೂ ತಿಂಗಳಾನ್ಗಟ್ಲೆ ಇಟ್ಟರು ಕೊಳಿಬಾರ್ದು ಅನ್ನೋದನ್ನು ನಾನು ಈ ವಿಡಿಯೋದಾಗ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ರೀ. ಭಾಳ ಅಂದ್ರೆ ಭಾಳ ಈಜಿ ಐತಿ. ಎರಡೂ ಒಂದೇ ಡಬ್ಬಿ ಒಳಗೆ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಅದು ತಿಂಗಳಾನ್ಗಟ್ಲೆ ಇಟ್ಕೋಬೋದು. ಮೆಣ್ಸಿಕಾಯಿ ಕೊತ್ತಂಬರಿ ಹಾಳಾಗಂಗಿಲ್ಲ. ಯಾವ ರೀತಿ ಅನ್ನೋದ ಹೇಳ್ತೀನಿ ನೋಡ್ರಿ. ಫಸ್ಟಾಗಿ ನಾನು ಇವಾಗ ಫ್ರೆಶ್ ಆಗಿ ಮಾರ್ಕೆಟ್ದಿಂದ ತೊಗೊಂಬಂದೀನಿ. ಮೆಣ್ಸಿಕಾಯಿನ ಇವಾಗ ತಂದಿರೋದು. ಇದನ್ನು ನಾನು ಆಲ್ರೆಡಿ ಮೆಣ್ಸಿಕಾಯಿ ಇದ್ದು ನನ್ನ ಹತ್ರ, ಅದಿಲ್ಲ ಅಂದರೂ 15 ದಿನದ ಮೇಲೆ ಹತ್ತು ಮೆಣ್ಸಿಕಾಯಿ ತೊಗೊಂಬಂದು ಇಟ್ಕೊಂಡೆ. ಒಂದು ಸ್ವಲ್ಪ ಇದ್ದು ಇವಾಗ ಮಾರ್ಕೆಟ್ಗೆ ಹೋಗಿನಲ್ಲ ತೊಗೊಂಬಂದಿನಿ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು. ಯಾವ ರೀತಿ ತಿಂಗಳಾನ್ಗಟ್ಲೆ ಸ್ಟೋರ್ ಮಾಡಿ ಇಟ್ಕೋಬೋದು ಮೆಣ್ಸಿಕಾಯಿ ಅನ್ನೋದನ್ನು ನಿಮ್ಗೆ ತೋರಿಸ್ಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡತ್ತೀನಿ. ನೋಡಿರಿ, ಫಸ್ಟಿಗೆ ಈ ತುಂಬಾನೆಲ್ಲ ಈ ರೀತಿ ತೆಕ್ಕೊಂಬಿಡ್ರಿ. ಯಾವುದೇ ಕಾರಣಕ್ಕೂ ತುಂಬಾನ ಒಗಿಬೇಡ್ರಿ. ಅದರದಿಂದ ನಾನು ಹೇಳ್ತೇನೆ ಮುಂದೆ. ನೋಡಿರಿ, ಇವಾಗ ನಾನು ಈ ಡಬ್ಬಿ ಒಳಗನ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಇವು ಹಳಿವ ಅಂದ್ರೆ ಮೊದಲು ಒಂದು 15 ದಿನಕ್ಕಿಂತ ಮುಂಚೆ ತುಂಬ ತೆಗ್ದು ಇಟ್ಟಿದ್ದುವ ಮೆಣಸಿಕಾಯಿ. ನೋಡ್ರಿ, ಇವಾಗ ಎಷ್ಟು ಫ್ರೆಶ್ ಅದಾವಲ್ಲ, ಒಂದು ಸ್ವಲ್ಪನೂ ಏನಂತಾರೋ ಹಾಳಾಗಿಲ್ಲ. 15 ದಿನದ ಮೇಲೆ ಅದನ್ನ ಮೆಣಸಿಕಾಯಿ ಇಟ್ಟ. ಅಚ್ಚಿ ಕೈಯಾನು ಏನೈತಿ ಇವಾಗ ತಂದಿರೋದ, ಈ ಕೈ ಅನ್ನೋದು ಏನೈತಿ 15 ದಿನ ಮುಂಚೆ ಇರೋದ. ಎರಡು ಸೇಮ್ ಅದಾವಲ್ರಿ, ಏನೇನು ಚೇಂಜ್ ಆಗಿಲ್ಲ. ನಾವು ಒಂದು ತಿಂಗಳಗಟ್ಲೆ ಇಡ್ಬೋದು, ಸ್ವಲ್ಪನೂ ಚೇಂಜ್ ಆಗಲ್ರಿ. ಅದಕ್ಕೆ ಯಾವ ರೀತಿ ಅನ್ನೋದನ್ನು ನಿಮ್ಗೆ ಹೇಳ್ತೇನೆ. ನೋಡ್ರಿ, ಅವು ಮೆಣ್ಸಿಕಾಯನ್ನ ನಾನು ಸುರ್ಕೊಂಬಿಟ್ಟೇನಿ. ಇವಾಗ ಅದ ಡಬ್ಬಿ ಒಳಗೆ ಟಿಶ್ಯೂ ಪೇಪರನ್ನು ಹಾಕೋಬೇಕ್ರಿ. ನಾನೊಂದು 2 ಟಿಶ್ಯೂ ಪೇಪರನ್ನು ಹಾಕೊಳತ್ತೀನಿ. 2 ಆದ್ರೆ ಸಾಕು, ನೀವು ಜಾಸ್ತಿನ ಹಾಕೋಬೋದು. 1 ಹಾಕೊಂಡ್ರೆ ಬೇಡ ಅನ್ಕೋತೀನಿ, ಯಾಕಂದ್ರೆ ನೀರು ಅಟ್ಸಕ್ಕೆ ಹೆಲ್ಪ್ ಆಗ್ತೈತಿ. ಹಾಗಾಗಿ 2 ಟಿಶ್ಯೂ ಪೇಪರನ್ನು ಈ ರೀತಿ ಹಾಕ್ಕೊಂಡ ಇದಕ್ಕನ ಹಳಿವಾಗಲಿ ಮತ್ತು ಇವಾಗ ತಂದಿರೋ ಮೆಣ್ಸಿಕಾಯಿ ಎರಡೂ ಕೂಡ್ಸಿನ ಹಾಕ್ರಿ. ಅವು ಬೇರೆ ಸಪ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಜಲ್ದಿ ಹಾಳಾಗಂಗಿಲ್ಲ. ನಾವು 2 ತಿಂಗಳು ತನಕ ಈ ರೀತಿ ಮಾಡಿ ಇಟ್ಕೊಂಡ್ರೆ ಒಂದು ಸ್ವಲ್ಪನೂ ಹಾಳಾಗಲ್ಲ. ನೋಡ್ರಿ, ನೀವು ಒಂದ್ಸರಿ ಬೇಕಾದರೆ ಟ್ರೈ ಮಾಡಿ ನೋಡ್ರಿ. ಈ ರೀತಿ ಎಲ್ಲ ಮೆಣಸಿಕಾಯಿನೂ ಹಾಕೊಂಡ್ಬಿಡ್ಬೇಕ್ರಿ. ನೋಡ್ರಿ, ಸಿಂಪಲ್ ಐತಲ್ಲ. ಇವಾಗ ಇದ್ರ ಜೊತೆನ ನಾವು ಕೊತ್ತಂಬರಿನೂ ಇದೇ ಡಬ್ಬಿ ಒಳಗೆ ತಿಂಗಳಾನ್ಗಟ್ಲೆ ಯಾವ ರೀತಿ ಸ್ಟೋರ್ ಮಾಡ್ಬೇಕು ಅನ್ನೋದ ಹೇಳ್ತೇನೆ. ಅಂದ್ರೆ ಅದನ್ನು ಒಂದು ಸ್ವಲ್ಪನೂ ಕೊಳೆಯಂಗಿಲ್ಲ, ತಿಂಗ್ಳುಗಟ್ಲೆ ನಾವು ಇಟ್ಕೋಬಹುದು. ಮತ್ತು ಫ್ರಿಜ್ ಇಲ್ದವ್ರ ಕೊತ್ತಂಬರಿ ಒಂದು ಮಿನಿಮಮ್ ಒಂದು ವಾರವರೆಗೂ ಫ್ರೆಶ್ ಯಾವ ರೀತಿ ಇಟ್ಕೋಬೇಕು ಅನ್ನೋದ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೇನೆ ನಾನು. ಇವಾಗ ನೋಡ್ರಿ, ಕೊತ್ತಂಬರಿನ ಸ್ಟೋರ್ ಮಾಡೋದ ಹೇಳ್ತೀನಿ ನೋಡ್ರಿ. ಫ್ರೆಶ್ ಯಾವುದೇ ಕಾರಣಕ್ಕೂ ಕೆಲವೊಬ್ರು ಏನು ಮಾಡ್ತಾರೋ ತೊಗೊಂಬಂದು ಅದನ್ನು ತೊಳೆದು ಸ್ವಲ್ಪ ಆರಿಸಿ ಫ್ರಿಜ್ನಾಗ ಇಡ್ತಾರೋ. ಆ ರೀತಿ ಮಾಡೋದ್ರಿಂದ ಜಲ್ದಿ ಕೊಳಿತೈತಿ. ನಾವೇನು ಮಾರ್ಕೆಟ್ದಿಂದ ತೊಗೊಂಬರ್ತೀವಲ್ಲ ಅದನ್ನು ಡೈರೆಕ್ಟಾಗಿ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಡ್ಬೇಕ್ರಿ. ನಾ ಮಾಡೋದು ಹೇಳತ್ತೀನಿ. ಆಮೇಲೆ ನಾವು ಅಡುಗೆ ಮಾಡುವಾಗ ಅದನ್ನು ಸ್ವಚ್ಛಂಗಿ ತೊಳೆದು ಅಡುಗೆ ಯೂಸ್ ಮಾಡ್ಬೇಕಷ್ಟೆ. ಈ ರೀತಿ ತುಂಬಾನೇ ಎಲ್ಲ ತಕ್ಕೊಂಬಿಡ್ಬೇಕು. ಅಂದರೆ ತುಂಬಾನೇ ತೆಗೆದು ಅದು ಕೊತ್ತಂಬರಿ ಫ್ರೆಶ್ ಚಲೋ ಕೊತ್ತಂಬರಿ ಕಡ್ಡಿ ಇರ್ತೈತಲ್ಲ, ಆ ಕಡ್ಡಿ ಎಲ್ಲನೂ ಈ ರೀತಿ ಏನಂತಾರು ಕಟ್ ಮಾಡ್ಕೊಂಬಿಡ್ಬೇಕ್ರಿ. ನೋಡ್ರಿ, ಕಡ್ಡಿ ಒಳಗೆ ಇರೋದಿರ್ತೈತಿ ಕೊತ್ತಂಬರಿ ಅಂಶ ಎಲ್ಲ. ಬರೀ ಎಲ್ಲರೂ ಎಲೆ ಅಟ್ಟ ಇಟ್ಕೊಳಕ್ಕೆ ಹೋಗಬೇಡ್ರಿ. ಆದಷ್ಟು ಕೊತ್ತಂಬರಿನ ಎಳಿದ ಕಡ್ಡಿನೂ ಕಟ್ ಮಾಡ್ಕೊಂಡು ಯೂಸ್ ಮಾಡಿರಿ. ನೋಡ್ರಿ, ಇವಾಗ ಒಂದು ನ್ಯೂಸ್ ಪೇಪರ ತಗೋರಿ, ಅಥವಾ ನಾವು ಬರ್ದಿರೋ ಪೇಪರ್ ಇರ್ತೈತಲ್ಲ, ವೇಸ್ಟ್ ಪೇಪರ ಬುಕ್ ಒಳಗಿಂದ, ಆ ಹಾಳಿನೂ ತೊಗೊಂಡ್ರು ನಡಿತೈತಿ. ನಾನು 2 ಹಾಳಿ ತೊಗೊಂಡೀನಿ, ನ್ಯೂಸ್ ಪೇಪರ್ ಇರಲಿಲ್ಲ. ಈ ಹಾಳಿಗೆನ ಇವಾಗ ಇದ್ರ ಮೇಲೆ 2 ಹಾಳಿ ಮೇಲೆ ಈ ರೀತಿ ಟಿಶ್ಯೂ ಪೇಪರನ್ನು ಇಟ್ಕೊಂಡ್ಬಿಡ್ಬೇಕ್ರಿ. ಅಂದ್ರೆ ಪೇಪರ್ ನಾವು ಯಾವ ರೀತಿ ಇಟ್ಟಿರ್ತೀವಲ್ಲ 2 ಅದೇ ರೀತಿ ಟಿಶ್ಯೂ ಪೇಪರ್ನ ಈ ರೀತಿ ಇಟ್ಕೊಂಡ್ಬಿಡೋನು. ಇವಾಗ ಇದಕ್ಕನ ನಾವೇನು ಕೊತ್ತಂಬರಿ ಸೋಸಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಈ ರೀತಿ ಇಟ್ಕೊಂಡ್ಬಿಡ್ಬೇಕ್ರಿ. ನಾನೊಂದು 2 ಕಟ್ ಆಗಷ್ಟು ತಂದೀನಿ, ಯಾಕಂದ್ರೆ ತಿಂಗಳಾನ್ಗಟ್ಲೆ ಸ್ಟೋರ್ ಮಾಡಿ ಇಟ್ಕೋಬೋದು, ಕೆಡಂಗಿಲ್ಲಲ್ಲ. ಆ ಕಾರಣಕ್ಕಾಗಿ ಒಮ್ಮೆ ಒಂದು 2 ಸೂಡು ತೊಗೊಂಬಂದು ಇಟ್ಕೊಂಡ್ಬಿಡ್ತಾನು, ತಿಂಗಳ ತನಕ ಆರಾಮಾಗಿ ಬರ್ತೈತಿ. ಈ ರೀತಿ ಫೋಲ್ಡ್ ಮಾಡಿ ಇದನ್ನ ಏನೈತಿ ನಾವು ಮೆಣಸಿಕಾಯಿ ಡಬ್ಬಿ ಏನಿರ್ತೈತಿಲ್ಲ ಆ ಡಬ್ಬಿ ಮೇಲೆ ಇಟ್ಬಿಡ್ಬೇಕ್ರಿ. ಇದರಿಂದ ಯಾವುದೇ ಕಾರಣಕ್ಕೂ ಮೆಣಸಿಕಾಯಿನೂ ಹಾಳಾಗಂಗಿಲ್ಲ ಮತ್ತು ಕೊತ್ತಂಬರಿನೂ ಹಾಳಾಗಂಗಿಲ್ಲ. ಸ್ವಲ್ಪ ಈ ರೀತಿ ಸೈಡ್ ಮಾಡಿ ಮೆಣಸಿಕಾಯಿ ತಕ್ಕೋಬಹುದು.
ಇದ್ರ ಮೇಲೆ ನಿಮಗೆ ಬೇಕಂದ್ರೆ ಪೇಪರ್ ಮುಚ್ಚ್ರಿ, ಇಲ್ಲ ಟಿಶ್ಯೂ ಪೇಪರ್ ಮುಚ್ಚ್ರಿ. ಏನು ಬ್ಯಾಡ ಅಂದ್ರೆ ಹಂಗನ ಡೈರೆಕ್ಟಾಗಿ ಅದ್ರ ಟೋಪನ್ ಏನಿರ್ತೈತಲ್ಲ ಅದನ್ನು ಮುಚ್ಚಿ ಇಟ್ರೆ ಸಾಕು. ಈ ರೀತಿ ಇಟ್ಟು ನೋಡ್ರಿ ಒಂದು ಸಾರಿ, ಭಾಳ ಅಂದ್ರೆ ಭಾಳ ಯೂಸ್ ಐತಿ. ನಾನು ಈ ರೀತಿನೇ ಮಾಡೋದು, ಪದೇ ಪದೇ ಮಾರ್ಕೆಟಿಗೆ ಹೋಗಂಗಿಲ್ಲ ನಾನು. ಹಾಗಾಗಿ ಬೇಕಾದ ಐಟಮ್ಗಳನ್ನ ನಾನು ಈ ರೀತಿ ಕೊತ್ತಂಬರಿ, ಕರಿಬೇವು, ಮೆಣ್ಸಿನ್ಕಾಯಿ ಈ ರೀತಿ ಎಲ್ಲನೂ ಒಮ್ಮೆ ತಿಂಗಳನ್ಗಟ್ಟೆ ಸ್ಟೋರ್ ಮಾಡಿ ಇಡ್ತೀನಿ ನಾನು. ಅದು ನೀನು ನೋಡ್ರಿ. ಇವಾಗ ಇನ್ನೊಂದು ಅದು ತುಂಬ ಏನು ಇರ್ತೈತಲ್ಲ ನೋಡ್ರಿ, ಅದು ತುಂಬುದನ್ನು ನಾನು ಏನು ಎದಕ್ಕೆ ಯೂಸ್ ಮಾಡ್ತೇನೆ ಅನ್ನೋದು ಹೇಳ್ತೇನೆ. ಒಂದು ಬೌಲಾಗಷ್ಟು ನೀರು ತೊಗೊಂಡೀನಿ, ಅದಕ್ಕೆ ಇವಾಗ ಇದು ತುಂಬ ಇರ್ತೈತಲ್ಲ ಅದನ್ನು ಹಾಕೊಂಡ್ಬಿಡ್ಬೇಕ್ರಿ. ಹಾಕ್ಕೊಂಡು ಒಂದು 15 ಮಿನಿಟ್ ಬಿಟ್ಬಿಡ್ರಿ ಇದೇ ರೀತಿನ ನೋಡ್ರಿ. ಮತ್ತು ಯಾವುದೇ ಕಾರಣಕ್ಕೂ ಕರಿಬೇವು ಜಲ್ದಿ ಹಾಳಾಗಬಾರ್ದು, ಫ್ರಿಜ್ನಾಗ ಇಟ್ಟರೆ ಕಪ್ಪಾಗಿ ಬಿಡ್ತೈತಿಲ್ಲ, ಹಂಗೆ ಆಗಬಾರ್ದು. ಫ್ರೆಶ್ ಆಗಿ ಇರಬೇಕು ಅಂದರೆ ಏನು ಮಾಡಬೇಕು ಅನ್ನೋದು ನಾನು ಆಲ್ರೆಡಿ ವಿಡಿಯೋ ಹಾಕಿನೂ, ಒಂದು ಸಾರಿ ಚೆಕ್ ಮಾಡಿರಿ. ನೋಡ್ರಿ, ನಾನು ಇವಾಗ 15 ಮಿನಿಟ್ ಬಿಟ್ಟೀನಿ. ಇದನ್ನು ಇವಾಗ ಸ್ವಲ್ಪ ಈ ರೀತಿ ಹಿಚ್ಕೊಂಡ್ಬಿಡ್ಬೇಕ್ರಿ. ಅಂದ್ರೆ ಅದೇನು ಮೆಣ್ಸಿನ್ಕಾಯಿ ತುಂಡು ಅಂತಾರಲ್ಲ, ಅಂದ್ರೆ ತುಂಬ ಅಂತಾರೆ ನಮ್ಮ ಕಡೆ. ಆ ತುಂಟನ್ನು ಈ ರೀತಿ ಸ್ವಲ್ಪ ಮ್ಯಾಶ್ ಥರ ಮಾಡಿ ಇದನ್ನು ಸ್ವಲ್ಪ ಈ ರೀತಿ ನೀರೆಲ್ಲ ಇದ್ರಾಗಿಂದ ತೆಗ್ದು ಇದನ್ನು ಒಗೆದ್ಬಿಡ್ರಿ. ವೇಸ್ಟ್ ಆದ ಮುಗೀತು ಅದ್ರ ಕೆಲಸ. ಎಲ್ಲನೂ ಈ ರೀತಿ ತಕ್ಕೊಂಬಿಟ್ಟು ಇವೇನು ನೀರು ಇರ್ತಾವಲ್ಲ ಈ ನೀರನ್ನು ನಾವು ಗಿಡಗಳಿಗೆ ಹಾಕೋದ್ರಿಂದ ಗಿಡ ಜಲ್ದಿ ಎಲೆ ಬಿಡ್ತೈತಿ, ಫಾಸ್ಟಾಗಿ ಚಿಗುರ್ತೈತಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.